ಇದ್ರು ಸತ್ತಾಗದನ್ರಿ ಅವ ಮಕ್ಕಳು ಸೇರಂಗಿಲ್ರಿ ಅವ. ಅವನಿಗೆ ಹುಟ್ಟಿರೋ ತಾನೇ ಅವು. ಅವನ್ಗೆ ಹುಟ್ಟೇವ್ರಿ ಎತ್ತಿ ಹೋಗಿತಾನ್ರಿ ಮಕ್ಕಳನ್ನ ಅವ. ಅಯ್ಯ ಶಿವನೇ. ಅಲ್ಲ ಬೇರೆ ಏನಾದ್ರು ಮದುವೆ ಆಗ್ಬೇಕು ಅಂತ ಇದ್ರ? ಹಂಗಿದ್ರೆ ಹೇಳಿ. ಇಲ್ಲಪ್ಪ ಯಾವಾಗ್ಲೂ ಇಲ್ರಿ, ಇಷ್ಟ ಇಲ್ಲ ಅದು. ನಾವ್ ಇರ್ಲೇಬೇಕನ್ರಿ ಇಲ್ಲಿ. ಹೌದು, ಈಗ ನೀವು ಸತ್ತೋಗಿದ್ರೆ ಬೇಡ, ಇದಿರಲ್ಲ. ಹಲೋ, ಇಲ್ಲಿ ಕೊಪ್ಪಳದ ಮಾತಾಡದ್ರಿ ನಾವು. ಹೇಳಿಮ್ಮ, ಏನಾಗಬೇಕು? ಇಲ್ಲ ರೀ, ನಮ್ದು ಇಲ್ಲಿ 2 ಹುಡುಗರು ಇದ್ದವ್ರಿ. ಎಷ್ಟು? 2 ಹುಡುಗರು ಇದ್ದವ್ರಿ, ಗಂಡು ಹುಡ್ರು ನಿಮ್ಮವು. ಅದಕ್ಕೆ ನನ್ ಗಂಡ ಬಿಟ್ಟು ಹೋಗಿ ಬಾಳ ವರ್ಷ ಆತ್ರ. ಕೂಲಿ ಕೆಲಸ ಮಾಡ್ತೀನ್ರಿ, 2 ಮನಿ ಕೆಲಸ ಮಾಡ್ತೀನಿ. ನನ್ ಬಾಡಿಗೆ ಮನಿ ಐತ್ರಿ ಇಲ್ಲಿ. 2,500 ರೂಪಾಯಿ ರೀ. ನಮಗ ಈಗ ಹುಡ್ರನ್ನ ಸಾಕಲೆ ಕೊಡ್ರಿ ಮಾ, ನೀವು ಇಲ್ಲಿ ಕೆಲಸ ಮಾಡಕ್ ಕರ್ಕೊಂಬಂದು ಯಾಕೆ ಗಲಾಟೆ ಮಾಡಿಸ್ತೀರಿ ಇಲ್ಲಿ? ಎಷ್ಟು ವರ್ಷ ಮಕ್ಕಳು? 1.5 ವರ್ಷ ರೀ, 3.5 ವರ್ಷ ಐತ್ರಿ. 1.5 ಅಂದ್ರೆ 1.5 ವರ್ಷ. 1.5 ವರ್ಷದಾಗ 7 ತಿಂಗಳ ನಡಿಬೋದ್ರಿ ಅಂದಾಜೋಗ. ಈಗ ಹುಡ್ರು ಡಿಸ್ಟರ್ಬ್ ಮಾಡಿದ್ರೆ ಇಲ್ಲಿ ಬಾಂಡೆ ತೊಳೆದಿಟ್ರಿ ಅಂದ್ರ ಕಿತ್ತ ಹಾಕಿ ಬಿಡ್ತಾರ. ಅಲ್ಲಿ ಚೀರಾಡ್ತಾರ ಇವ್ರು. ಕೆಲ್ಸಕ್ಕ ಬರಬೇಡ ಅಂತ ಹೇಳಕತ್ತಾರಿ ನನ್ಗ. ಅವರು ಅಂತಾರಿ ಎಲ್ಲರ ಆಶ್ರಮದ ಸೇರ್ಸಮ್ಮ, ಎಲ್ಲರ ಚೆನ್ನಾಗಿರ್ತಾರ ಮಕ್ಕಳು ಅಂದ್ರು. ಆಶ್ರಮದಾಗ ಇರ್ಲಿರಿ, ನನ್ ಮಕ್ಕಳಿಗೆ ಎಷ್ಟು ದುಡ್ಡು ಕೊಡಂದ್ರ ಕೊಡ್ತೀನಿ, ನನ್ ಮಕ್ಕಳಿಗೆ ಇಟ್ಕೊಂಡಾರ ಬೇಕಲ್ಲ ಅಂತ ಇದ್ನಾರಿ. ಅವ್ರು ನಿಮ್ ನಂಬರ್ ನೋಡಿ ಕೊಟ್ಟಿದ್ರು ನಮ್ಗ, ಅದಕ್ಕೆ ಕಾಲ್ ಮಾಡಿದ್ರಿ ನಾನು. ನೀವು ಆಶ್ರಮಕ್ಕೆ ಸೇರಿಸಿ ನೀವು ಕೆಲ್ಸಕ್ಕೆ ಹೋಗ್ಬೇಕಾ? ಕೆಲ್ಸಕ್ಕೆ ಹೋಗ್ತೀನ್ರಿ ನಾನು. ನಿಜ ಹೇಳಿದ್ರೆ ನಾನು ಸೇರಿಸ್ಕೊಳ್ತೀನಿ. ನಮ್ಮ ಕೆಲ್ಸದ ಒಂದೇ ತೊಂದ್ರೆ ಆದ್ರೆ ಗಂಡು ಮಕ್ಕಳಲ್ವಾ 2? ಇಬ್ರು ಗಂಡ್ ಮಕ್ಳ ರೀ. ಗಂಡ ಕುಡ್ದು ಬಡ್ದು ಮೈ ಮೇಲೆ ಸಾಲ ಮಾಡಿ ಬಂಗಾರ ಎಲ್ಲ ಹರಿದು ತಾಳಿ ಎಲ್ಲ. ಅವಗೂ ನಂದು ಅಂದ್ರ ನನ್ ತಂದಿ ತಾಯಿ ಇಲ್ಲ ರೀ. ಗಂಡ ರೀ, ನಂದು ಲವ್ ಮ್ಯಾರೇಜ್ ಆಗೈತ್ರಿ ಸರ್. ಇದ್ರು ಸತ್ತಾಗದನ್ರಿ ಅವ, ಮಕ್ಕಳು ಸೇರಂಗಿಲ್ರಿ ಅವ. ಅವನಿಗೆ ಹುಟ್ಟಿರೋ ತಾನೇ ಅವು. ಅವನ್ಗೆ ಹುಟ್ಟೇವ್ರಿ ಎತ್ತಿ ಹೋಗಿತಾನ್ರಿ ಮಕ್ಕಳನ್ನ ಅವ. ಅಯ್ಯ ಶಿವನೇ. ಇದೇ ಹುಡ್ಗಗ ಮೊನ್ನೆ ತಲಿ ಹೊಡೆದಾರಿ, ಹಾಸ್ಪಿಟ್ಲಿಗೆ ಹೋಗಿ ತೋರ್ಸ್ಕೊಂಡ್ ಬಂದೆ ಸಾಲ ಮಾಡಿ. ಈಗ ಮೊನ್ನೆ ಹಣಿ ಹೊಡ್ದನ್ರಿ ಬಂದ್ ಹೋಗಿ. ನನ್ನ ಮಕ್ಕಳ ಬೇಡ, ನೀನ್ ಎಲ್ಲಾರ ಮಾರು, ನಾ ರೊಕ್ಕಕ್ ಮಕ್ಕಳು ಮಾರ್ತೀನಿ ಅಂತ ಹೇಳಿ 4 ಲಕ್ಷ 5 ಲಕ್ಷ ರೂಪಾಯಿ ಮುಗಿಸ್ಕೊಂಡ್ ಬರ್ತಾನ ಮಕ್ಕಳು ಒಯ್ಯಕ್ರಿ ಅವ. ಬಾಳ ಪ್ರಮಾಣ ಬಿಡದ್ರಿ. ನಾನು ಒಬ್ಬಾಕಿ ರೀ ಇರೋದು ಮನೇಲಿ. ಈಗ ಮತ್ತ ಗಂಡನ ಜೊತೆಗೆ ಯಾಕಿರ್ತೀಯ? ಬಂದ್ಬಿಡು ಆಶ್ರಮದಲ್ಲಿ. ನಾನ್ ಗಂಡು ಮನೆ ಇಲ್ರಿ ಸರ್. ಈಗ ನಾನ್ ಇಲ್ಲಿ ಆಳ್ಗೊಂಡೆ ಬಂದ್ ಹುಡ್ಕೊಂಡ್ ತಿನ್ನಕ್ ಬಂದಿನ್ರಿ ಸರ್. ಈಗ ಇಲ್ಲಿದ್ರು ಹುಡ್ಕೊಂಡ್ ಬಂದು ನನ್ನ ಹೊಡೆಯೋದು ಬಡಿಯೋದು ಮಾಡ್ತಾನ. ನಾನ್ ತಂದಿ ತಾಯಿ ಇದ್ರೆ ಹಿಂಗ್ಯಾಕ್ ಹಾಕಿತ್ತಪ್ಪ? ನನ್ ತಂದಿ ತಾಯಿ ಇಲ್ಲ ಅಂತ ನೀ ಮಾಡ್ತಿ. ನಾನು ಹೊಟ್ಟಿ ಪಾಡಿ ದುಡ್ಕೋತಿದ್ದೀನಿ, ನೀನು ಕೂಳ್ ಹಾಕ್ತೀನಿ. ನಿನ್ಗೇನ್ ಕಡಿಮೆ ಮಾಡಿವ್ ನಾವು? ನೀ ದುಡಿಯಕ್ ಹೋಗೋದ್ ಬೇಡ, ನಾ ದುಡ್ದು ಹಾಕ್ತೀನಿ, ಮಕ್ಕಳು ನೋಡ್ಕೊಂಡ್ ಮನೆಗಿರು. ಏನ್ ಹೇಳಿದ್ರೆ ಕೇಳಲ್ ಸರ್. ಅಲ್ಲಿ ಕೆಲ್ಸದ ಮನೆ ಬಂದು ದೊಡ್ಡ ಜಗಳ ಮಾಡ್ತಾನ ಸರ್. ಅಲ್ಲಿ ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್ ಆಗೈತೆ ಸರ್. ತಂದಿ ತಾಯಿ ಇಲ್ಲ ಸರ್. ಅವಾಗ ಅವ್ರು ಡ್ರಿಂಕ್ಸ್ ಮಾಡಿ ಅವಾಗ ತಿದ್ಕೊಂಡ್ರಿ. ನಮ್ಮ ಮಮ್ಮಿ ಅಂದ್ರ 5 ವರ್ಷ ಇದ್ರೆ ನಾನು. ನಮ್ಮ ಮಮ್ಮಿ ತಿದ್ಕೊಂಡಾಗಂದ್ರ ನಮ್ಮ ಅಪ್ಪ ತಿದ್ಕೊಂಡ್ ಈಗ 14 ವರ್ಷ ಆಗೈತ್ರಿ. ಈಗ ಮಕ್ಕಳ ಜೊತೆ ನೀನು ಇರ್ಬೋದಲ್ಲಮ್ಮ? ಮಕ್ಕಳ ಜೊತೆ ಅಂದ್ರೆ ಇರಾಕ್ ಆಗಲ್ಲ ಸರ್. ಯಾಕಂದ್ರೆ ಇಲ್ಲಿ ಕೆಲಸ ಒಂದ್ ಮಾಡ್ತೀವಲ್ಲ. ಬಿಟ್ಟು ಬಿಡಿ, ಅದು ಯಾರಿಗೋಸ್ಕರ ದುಡಿಬೇಕು? ಮಕ್ಕಳಿಗೋಸ್ಕರ ದುಡಿಯೋದ್ ಬಿಡ್ರಿ. ಮಕ್ಳ ಅಲ್ಲೇ ನಾವು ಇಲ್ಲಿ ದುಡ್ದಿದ್ದು ಮಕ್ಳಿಗೆ ಪೇಮೆಂಟ್ ಕಟ್ಟಿದ್ರ ಅಥವಾ ಅಲ್ಲೇ ಸಾಲಿ ಹೋಗ್ತಾರ, ಚೆನ್ನಾಗಿರ್ತಾರ. ಮಕ್ಳಿಗೆಲ್ಲಾ ಸೌಕರ್ಯ ಸಿಗುತ್ತೆ. ಅವ್ರ ಜೊತೆ ನೀವು ಬಂದ್ಬಿಡಿ. ನನಗ ಅಷ್ಟಕ್ಕೊಂದ ಇರಾಕ್ ಆಗಲ್ಲ ಸರ್. ಯಾಕಂದ್ರೆ ಇಲ್ಲೇ ಜನ ಹಚ್ಕೊಂಡಿವೆ ನಾವು. ಅಲ್ಲಮ್ಮ, ಜನ ಇಂಪಾರ್ಟೆಂಟಾ? ಅಲ್ಲ ಇರ್ಲಿ ರೀ, ಜನ ಯಾರೇನ್ ಕೊಡಂಗಿಲ್ಲ ನಮ್ಗೆ. ಅಲ್ಲ ಬೇರೆ ಏನಾದ್ರು ಮದುವೆ ಆಗ್ಬೇಕು ಅಂತ ಇದ್ರ? ಹಂಗಿದ್ರೆ ಹೇಳಿ. ಇಲ್ಲಪ್ಪ ಯಾವಾಗ್ಲೂ ಇಲ್ರಿ, ಇಷ್ಟ ಇಲ್ಲ ಅದು. ಮದ್ವೆ ಪದ್ವೆ ಅಂದ್ರೆ ಇಷ್ಟ ಇಲ್ರಿ ನನಗ. ಜನ ಅಂದ್ರ ಆಗಿ ಬರಂಗಿಲ್ರಿ. ನನಗ್ ಮೈ ತುಂಬಾ ಊಟ ಕೊಡ್ರಿ, ನನಗ್ ಕೆಲ್ಸ ಕೊಡ್ರಿ. ಆಯ್ತು, ಕೊಡ್ತೀನಿ ಬಾಬಾ ಅಂತ ಹೇಳ್ತೇನ್ರಿ ನಾನು. ಅಲ್ಲ ಕೆಲ್ಸ ಕೊಡ್ತೀನಿ ಬನ್ನಿ. ಅಲ್ಲ ಇರ್ತಿದ್ ಬಿಡ್ರಿ. ಇವ್ರು ಅಲ್ಲಿ ಒಂದ್ ಕೆಲ್ಸ ಮನಿ ಕಂಟಿ ಮನಿ ಹಿಡ್ದಿವಲ್ರಿ, ಒಂದ್ ಸ್ವಲ್ಪ ಇಲ್ಲಿ ರೊಕ್ಕ ಹೊಂದಿಸ್ಕೊಂಡಿವ ನಾವು. ಹಂಗ ಇದು ಪಾಪ ಅಂದ್ರ ಇಲ್ಲಿ ಇವ್ರ ಏನಂದ್ರ 5 ಲಕ್ಷ ರೂಪಾಯಿ ಸಾಲ ಮಾಡಿಬಿಟ್ರೇನ್ರಿ ಅವ್ರ ಹತ್ರ. ನಮ್ ಮನಿಯರು ಈ ಸಾಲ ಮಾಡಿದಕ್ಕ ನಾನು ಅವ್ರ ಮನೆಗೆ ಹೋಗಿ ದುಡಿಬೇಕ್ರಿ ಈಗ. ಊಟ ಒಂದ್ ಕೊಡ್ತಾರಿ ನಮ್ಗ ಅವ್ರು. ಸಂಬಳ ಇಲ್ಲ. ಊಟ ಕೊಡ್ತಾರ್ರಿ. ಮತ್ತೆ ಅವ್ರು
ಮನಿ ಬಾಡಿಗೆ ಐತೆ ಅಂತ ಹೇಳಿದಕ್ಕ ಅವು ತಿಂಗಳ ನಂದು ಪೇಮೆಂಟ್ ಕೊಡಾಕತ್ತಾರ್ರಿ. ಎಷ್ಟು ಕೊಡ್ತಾರೆ? ಮಕ್ಕಳು ಬಿಟ್ಟು ಬಾರಮ್ಮ, ಮಕ್ಕಳು ಬಿಟ್ಟು ಸಾಲ ಮುಟ್ಟಿಸು, ಹ್ಞೂ ಸಂಬಳ ಕೂಲಿ ಇಸ್ಕೋ, ಇನ್ನೊಂದ್ ಮನಿ ಕೆಲಸ ಹಚ್ಕೊಡ್ತೀವಿ, 2 ಮನಿ 4-5 ಮನಿ ಕೆಲಸ ಮಾಡು, ಹ್ಞೂ ನಮ್ ಸಾಲ ಮುಟ್ಟಿದ ಮೇಲೆ ಏನಾರ ಮಾಡಂದ್ರು. ಹ್ಞೂ ನಾನು ಮಕ್ಕಳು ನೋಡ್ಕೊಳಕ ಆಗೋಲ್ರಿ, ಏನ್ ಮಾಡೋದು, ಇವ್ರು ನೋಡ್ರಲ್ಲಿ ಲಾಳದು ಕರೆಯೋದು ಮಾಡ್ತಾರ. ಹ್ಞೂ 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 ಅದಕ್ಕೆ ನಾನು ಮಕ್ಕಳಲ್ಲಿ ಎಲ್ಲಾರ ದೊಡ್ಡರಾಗಲ್ರಕ್ಕ, ಪೇಮೆಂಟ್ ಏನಾರ ಆಗಲ್ದಕ್ಕ. ಅಲ್ಲಮ್ಮ ಅಲ್ಲಿ ಪೇಮೆಂಟ್ ಕೊಡಲ್ಲ ಅಂತೀರಾ, ಮತ್ತೆ ಪೇಮೆಂಟ್ ಹೆಂಗೆ ಕಟ್ತೀರಾ ಮಕ್ಕಳಿಗೆ? ಕಟ್ತೀನಿ ಸರ, ನಾನು ಇನ್ನೊಂದು 4 ಮನಿ ಕೆಲಸ ನೋಡ್ತೀನಿ ಇಲ್ಲಿ. ಹ್ಞೂ ತಿಂಗಳ ಎಷ್ಟು ಪೇಮೆಂಟ್ ಆಗಲ್ದಕ್ರಿ ಹುಡುಗರಿಗೆ? ಒಟ್ಟು ನನ್ನ ಮಕ್ಕಳಲ್ಲಿ 4 ಮಂದಿಗೆ ಚೆನ್ನಾಗಿರ್ಲಿ ಅಂತಾರಿ. ನಮ್ಮಲ್ಲಿ ಯಾವುದು ಪೇಮೆಂಟ್ ಇಲ್ಲ, ತಾಯಿ ಇದ್ರೆ ನಾವು ತಗೊಳಲ್ಲ. ನೀವು ಜೊತೆಗೆ ಬಂದರೆ ಬೇಕಾದ್ರೆ ನಾನು ಜಾಗ ಕೊಡ್ತೀನಮ್ಮ. ಆಯ್ತಮ್ಮ? ಅಂದ್ರೆ ನಾವು ಇರ್ಲೇಬೇಕನ್ರಿ ಇಲ್ಲಿ. ಹೌದು, ಈಗ ನೀವು ಸತ್ತೋಗಿದ್ರೆ ಬೇಡ, ಇದಿರಲ್ಲ. ಅಲ್ಲ ನಾವ್ ಅದೇ ಬಿಡ್ರಿ, ಇಲ್ಲ ನೀವಿದ್ದಾಗ ಅವ್ರನ್ನ ಆ ಥರ ಅಂತ ಮಾಡಲ್ಲ. ಮಾಡಿದಕ್ಕಿಲ್ಲ ಅಮೌಂಟ್ ಹಿಂಗ್ ಕೊಡೋದಕ್ಕ ನೋಡ್ರಿ ಅವ್ರಿಗೆ. ಹ್ಮ್ 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 ಇಲ್ಲ ಅವ್ರಿಗೆ ದುಡ್ದು ಅಮೌಂಟ್ ಕೊಡೋದಕ್ಕ ನಮ್ಗೆ ಇದಾಗಿದ್ರಿ ತೊಂದ್ರೆ ಇಲ್ಲೇ. ಹ್ಮ್ ಆಯ್ತು, ಈಗ ಹಂಗಿದ್ರೆ ನೀವು ಗೌರ್ಮೆಂಟಿಗೆ ಹ್ಯಾಂಡ್ ಓವರ್ ಕೊಟ್ಬಿಡಿ, ಮಕ್ಕಳನ್ನ ತಗೊಂಡ್ಬಿಡ್ತಾರೆ. ಗೌರ್ಮೆಂಟ್ ಐತೇನ್ ಸರ್ ಅಲ್ಲಿ? ಗೌರ್ಮೆಂಟ್ ಇದೆ, ಮತ್ತೆ ಮಕ್ಕಳು ನಿಮ್ಮ ಕೈ ಸಿಗಲ್ಲ, ಗೌರ್ಮೆಂಟ್ ಬೇರೆ ದತ್ತು ಕೊಟ್ಬಿಡುತ್ತೆ. ಹೌದನ್ರಿ? ಹೌದಮ್ಮ. ಬೇರೆ ಯಾರಾದ ಸಹಕಾರಿ ದತ್ತು ಕೊಟ್ಬಿಡ್ತಾರೆ ಗೌರ್ಮೆಂಟ್. ಅಯ್ಯೋ, ಹ್ಮ್ ಇದು ಅಂದ್ರೆ ಹುಡ್ರು ಸಾಲದಗೋಸ್ಕರ ನೋಡ್ರಿ ಇದು ಪ್ರಾಬ್ಲಮ್ ಆಗಿತ್ತು ಅಂದ್ರೆ ನಮಗ್ರಿ. ಹ್ಮ್ 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 ಓನರ್ ಹತ್ರ ಬೇಕಾದ್ರೆ ಮಾತಾಡೋಣ ಬಿಡಿ, ಕೊಡ್ತಾರೆ ಬಿಡಪ್ಪ. ಮಕ್ಕಳಿಗಿಂತ ಏನು ಇದಾದು ಅಂತ. ಕೇಳಂತ ತಡ್ರಿ ಸರ್, ಏನಂತಾರೆ ಕೇಳ್ತೀನಿ. ಹ್ಮ್ ಆಯ್ತು.